ನಾಡಿನ ಸಮಸ್ತ ಜನತೆಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಮಂಜುನಾಥ್ ಜಾಲ್ಗಾರ್, ಪ್ರಥಮ ದರ್ಜೆ ಗುತ್ತಿಗೆದಾರರು ಮತ್ತು ಜಾಲ್ಗಾರ್ ಕನ್ಸ್ಟ್ರಕ್ಷನ್, ಕರ್ನಾಟಕ ಸುಲಭ ಶೌಚಾಲಯ ನಿರ್ಮಲೀಕರಣ, ನಗರ ಗ್ರಾಮೀಣ ಪಟ್ಟಣ ಪೌರ, ಮಹಿಳೆಯರು ಮತ್ತು ಪುರುಷರ ಸೌಮ್ಯ ಸೇವಾ ಸಮಿತಿ ಅಧ್ಯಕ್ಷರು, ವಿಜಯಪುರ. 400 ಕೋಟಿ ಹಳೆ ನೋಟುಗಳ ಡೀಲ್, ನಾಸಿಕ ಉದ್ಯಮಿ ಅಪಹರಣ, ಪ್ರಾಣ ಬೆದರಿಕೆ. ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಪೊಲೀಸರಿಗೆ ನಿದ್ದೆಗೆಡಿಸಿದ ಕಂಟೈನರ್ ರಹಸ್ಯ, ಭೂಗತ ಲೋಕದ ನಂಟಿನ ಶಂಕೆ. ಹೌದು ವೀಕ್ಷಕರೇ, 24/1/2026 ಬೆಳಗಾವಿಯ ಗಡಿ ಭಾಗದಲ್ಲಿ ನಡೆದಿದೆ ಎನ್ನಲಾದ ಬರೋಬ್ಬರಿ 400 ಕೋಟಿ ರೂಪಾಯಿ ಮೌಲ್ಯದ ಹಳೆಯ ರದ್ದಾದ ನೋಟುಗಳ ಕಳ್ಳತನ ಪ್ರಕರಣ ಈಗ 3 ರಾಜ್ಯಗಳ ಪೊಲೀಸರಲ್ಲಿ ತಲ್ಲಣ ಮೂಡಿಸಿದೆ. ಈ ಹಣದ ವಿಚಾರವಾಗಿ ನಾಸಿಕ್ ಮೂಲದ ಉದ್ಯಮಿಯೊಬ್ಬರನ್ನ ಅಪಹರಿಸಿ ಗನ್ ತೋರಿಸಿ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಬೆಳಕಿಗೆ ಬಂದಿದ್ದು, ಅಂತಾರಾಜ್ಯ ಕ್ರಿಮಿನಲ್ ಜಾಲದ ಕೈವಾಡವಿರುವುದು ದೃಢಪಟ್ಟಿದೆ. ನಾಸಿಕ್ನ ನಿವಾಸಿ ಸಂದೀಪ್ ದತ್ತಾ ಪಾಟೀಲ್ ಎಂಬುವವರನ್ನ ಗುರಿಯಾಗಿಸಿಕೊಂಡು ಈ ಕೃತ್ಯ ನಡೆದಿದೆ. ಅಕ್ಟೋಬರ್ 16ರಂದು ಕರ್ನಾಟಕದ ಚೋರ್ಲಾ ಘಾಟ್ ಪ್ರದೇಶದಲ್ಲಿ 400 ಕೋಟಿ ರೂಪಾಯಿ ಹಳೆಯ ನೋಟುಗಳಿದ್ದ 2 ಕಂಟೈನರ್ಗಳನ್ನು ಲೂಟಿ ಮಾಡಲಾಗಿದೆ ಎಂಬುದು ಆರೋಪಿಗಳ ವಾದವಾಗಿದೆ. ಈ ಲೂಟಿಯಲ್ಲಿ ಸಂದೀಪ್ ಪಾಟೀಲ್ ಕೈವಾಡವಿದೆ ಎಂದು ಆರೋಪಿಸಿ ಆರೋಪಿಗಳಾದ ಜಯೇಶ್ ಕದಂ, ಸುನೀಲ್ ಧುಮಾಳ್ ಮತ್ತು ವಿಶಾಲ್ ನಾಯ್ಡು ಎಂಬುವವರು ಈ ಭಯಾನಕ ಸಂಚು ರೂಪಿಸಿದ್ದಾರೆ. ದೂರುದಾರರ ಪ್ರಕಾರ ಅಕ್ಟೋಬರ್ 22ರಂದು ಮಹಾರಾಷ್ಟ್ರದ ನಾಸಿಕ್ ಸಮೀಪದ ಘೋಟಿ ಫ್ಲೈಓವರ್ ಬಳಿ ಬಿಳಿ ಬಣ್ಣದ ಫಾರ್ಚುನರ್ ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಸಂದೀಪ್ ಅವರ ತಲೆಗೆ ಪಿಸ್ತೂಲಿಟ್ಟು ಬಲವಂತವಾಗಿ ಅಪಹರಿಸಿದ್ದಾರೆ. ಕಾರಿನಲ್ಲೇ ಅವರಿಗೆ ತೀವ್ರವಾಗಿ ಹಲ್ಲೆ ನಡೆಸಿ ಲೂಟಿಯಾದ 400 ಕೋಟಿ ಹಣವನ್ನು ವಾಪಸ್ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಹಾಗೂ ನಿನ್ನ ಕುಟುಂಬವನ್ನು ಮುಗಿಸಿ ಬಿಡುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ವಿಡಿಯೋ ಕಾಲ್ ಬೆದರಿಕೆ. ಆರೋಪಿಗಳು ಅಪಹರಣದ ಸಂದರ್ಭದಲ್ಲೇ ಗುಜರಾತ್ ಮೂಲದ ವಿರಾಟ್ ಗಾಂಧಿ ಎಂಬ ಆತನಿಗೆ ವಿಡಿಯೋ ಕಾಲ್ ಮಾಡಿ ಸಂದೀಪ್ ಅವರ ಮುಖ ತೋರಿಸಿದ್ದಾರೆ. ನಮ್ಮ ಹಣ ಸಿಗದಿದ್ದರೆ ಇವನ ವಿಕೆಟ್ ತೆಗೆಯುತ್ತೇವೆ ಎಂದು ಸಿನಿಮೀಯ ಶೈಲಿಯಲ್ಲಿ ಸಂಭಾಷಣೆ ನಡೆಸಿದ್ದಾರೆ. ಅಲ್ಲದೆ ಪ್ರಮುಖ ಬಿಲ್ಡರ್ ಒಬ್ಬರಿಗೆ ಕರೆ ಮಾಡಿ 100 ಕೋಟಿ ರೂಪಾಯಿ ಸುಲಿಗೆಗೆ ಬೇಡಿಕೆ ಇಟ್ಟಿರುವ ಅಂಶವು ಎಫ್ಐಆರ್ನಲ್ಲಿ ದಾಖಲಾಗಿದೆ. ತನಿಖಾ ಕಣದಲ್ಲಿ 3 ರಾಜ್ಯಗಳ ಪೊಲೀಸರು. ಈ ಪ್ರಕರಣವು ಕರ್ನಾಟಕದ ಚೋರ್ಲಾ ಘಾಟ್, ಮಹಾರಾಷ್ಟ್ರದ ನಾಸಿಕ್ ಮತ್ತು ಗುಜರಾತ್ ನಂಟನ್ನು ಹೊಂದಿರುವುದರಿಂದ ತನಿಖೆ ಚುರುಕುಗೊಂಡಿದೆ. ಚೋರ್ಲಾ ಘಾಟ್ನಲ್ಲಿ ನಡೆದಿದೆ ಎನ್ನಲಾದ ಕಂಟೈನರ್ ಲೂಟಿಯ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮಹಾರಾಷ್ಟ್ರ ನಾಸಿಕ್ ಪೊಲೀಸರು ಈಗಾಗಲೇ 5 ಪ್ರಮುಖ ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಗೋವಾ ಗಡಿ ಭಾಗದ ಚಟುವಟಿಕೆಗಳ ಮೇಲೆ ಗೋವಾ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಸಿಂಧೆ ಅವರ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, 400 ಕೋಟಿ ರೂಪಾಯಿ ಹಳೆಯ ನೋಟುಗಳ ಮೂಲ ಯಾವುದು, ಅಷ್ಟೊಂದು ದೊಡ್ಡ ಮೊತ್ತದ ಹಣದ ಕಂಟೈನರ್ ನಿಜವಾಗಿಯೂ ಇತ್ತೆ ಅಥವಾ ಇದು ಕೇವಲ ಬೆದರಿಕೆ ಹಾಕಲು ಸೃಷ್ಟಿಸಿದ ಕಟ್ಟುಕತೆಯೇ ಎಂದು ಈ ನಿಟ್ಟಿನಲ್ಲಿ ತನಿಖೆ ಸಾಗುತ್ತಿದೆ. कंटेनर पकडला होता, म्हणजे पैसे सापडण्याचा काही आहे, नेमकी काय गुन्हा दाखल केलेला आहे, किती आरोपी पकडले, काय तपास चालू आहे? घोटी पोलीस स्टेशनमध्ये दिनांक 9 जानेवारी 2026 रोजी फिर्यादी संदीप पाटील याच्या फिर्यादीवरून एक गुन्हा दाखल केला आहे. गुन्ह्याची हकीकत अशी आहे की संदीप पाटील याच्यावर कंटेनर लुटल्याचा आरोप लावतो. पैशाने भरलेल्या नोटांचा कंटेनर लुटण्याचा आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आत्तापर्यंत आम्ही 5 आरोपी अटक केलेले आहेत. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे. संपूर्ण घटनेचा तपास सुरू आहे. तपासासाठी एक स्पेशल इन्व्हेस्टिगेशन टीम तयार केलेली आहे. त्या स्पेशल इन्व्हेस्टिगेशन टीममध्ये मला हेड केलेला आहे आणि सध्या तपास सुरू आहे. संपूर्ण घटनेचा आम्ही सखोल चौकशी करतो आहे आणि येत्या काही दिवसात संपूर्ण प्रकरणाचा आम्ही
तपास करून सर्व आपल्याला डिटेल माहिती कळवू.